ನಮಸ್ಕಾರ ಸ್ನೇಹಿತರೆ. ಕೆಲವು ತಿಂಗಳುಗಳಿಂದ ಶಶಿ ತರೂರ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಡುವೆ ಒಂದು ದೊಡ್ಡದಾದಂತಹ ಸಂಘರ್ಷ ನಡೀತಾನೆ ಇದೆ. ಈ ಸಂಘರ್ಷಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಶಶಿ ತರೂರ್ ಅವರು ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ಶಶಿ ತರೂರ್ ಅವರು ಕೂಡ ಕೇರಳದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಮೋದಿಯವರ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಳ್ತಾರೆ. ಅದಾದ್ಮೇಲೆ ಆಪರೇಷನ್ ಸಿಂಧೂರ್ ನಡೆದ ನಂತರ ವಿದೇಶಗಳಿಗೆ ನಿಯೋಗಗಳನ್ನ ಕಳಿಸ್ಕೊಟ್ರಲ್ಲ, ಅದರಲ್ಲಿ ಒಂದು ನಿಯೋಗದ ನಾಯಕತ್ವವನ್ನ ಶಶಿ ತರೂರ್ ಅವರಿಗೆ ವಹಿಸಿದ್ರು. ಆ ದಿನದಿಂದ ಶಶಿ ತರೂರ್ ಅವ್ರ ಬಗ್ಗೆ ಕಾಂಗ್ರೆಸ್ ಬುಸುಗುಡ್ತಾನೆ ಇದೆ. ಈ ಸಂಘರ್ಷ ಈಗ ಉಚ್ಛ್ರಾಯ ಸ್ಥಿತಿಗೆ ತಲುಪ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಇದೆಲ್ಲ ನಡೀಲಿಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಇದೆಲ್ಲದನ್ನ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಶಶಿ ತರೂರ್ ಅವ್ರ ನಡುವೆ ನಡೀತಾ ಇರುವಂತಹ ಈ ಸಂಘರ್ಷ 2 ವರ್ಷದ ಹಿಂದಿನಿಂದನೇ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಶಶಿ ತರೂರ್ ಮತ್ತೆ ಇನ್ನು ಕೆಲವರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳ್ಕೊಂಡು ಒಂದು ಪ್ರತಿಪಾದನೆಯನ್ನ ಮಾಡ್ಕೊಂಡ್ ಬಂದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ಗಾಂಧಿ ಕುಟುಂಬದವರ ಹಿಡಿತದಿಂದ ಹೊರತರಬೇಕು ಅಂತ ಹೇಳ್ಕೊಂಡು ಕೆಲವು ಕಡೆ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ರು. ಯಾವಾಗ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ರು, ಆ ದಿನದಿಂದ ಕಾಂಗ್ರೆಸ್ ಹೈಕಮಾಂಡ್ ಶಶಿ ತರೂರ್ ಅವ್ರ ಮೇಲೆ ಬುಸುಗುಟ್ಲಿಕ್ಕೆ ಪ್ರಾರಂಭ ಮಾಡಿತು. ಈ ಶೀತಲ ಸಮರ ಇನ್ನೊಂದು ಹಂತಕ್ಕೆ ಹೋಗಿದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ. ನಿಮ್ಗೆ ನೆನಪಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಿರಿಗಾಗಿ ಒಂದು ಸಣ್ಣ ಚುನಾವಣೆ ಕೂಡ ನಡೀತು. ಇಲ್ಲಿ ಚುನಾವಣೆಯನ್ನ ಮಾಡದೇನೆ ಅಧ್ಯಕ್ಷರ ಆಯ್ಕೆಗೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಶಶಿ ತರೂರ್ ಅವರು ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾಮಿನೇಷನ್ ಫೈಲ್ ಮಾಡಿದ್ರು. ಅಷ್ಟರೊಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿತ್ತು. ಅದೇನು ಅಂತ ಹೇಳಿದ್ರೆ, ನಾವು ಹೇಳಿದಂತೆ ಕೇಳ್ಕೊಂಡಿರುವಂತಹ ಓರ್ವ ಅಧ್ಯಕ್ಷ ಬೇಕು. ಆ ವ್ಯಕ್ತಿ ನಾವು ಹಾಕಿರುವಂತಹ ಗೆರೆಯನ್ನ ದಾಟಬಾರ್ದು. ಹಾಗೇನೆ ನಾವು ಏನ್ ಹೇಳಿದ್ರು ಅದಕ್ಕೆ ತಲೆ ಅಲ್ಲಾಡಿಸ್ಕೊಂಡಿರುವಂತಹ ವ್ಯಕ್ತಿ ಬೇಕು ಅಂತ ಹೇಳ್ಕೊಂಡು ಒಂದು ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿಂತಲೂ ಉತ್ತಮವಾದಂತಹ ವ್ಯಕ್ತಿ ಎಲ್ಲಿ ಕಾಣಿಸ್ಲಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದ್ರು ಕೂಡ ಅದನ್ನ ಗಣನೆಗೆ ತಗೊಳ್ಳದೇನೆ ಅವ್ರನ್ನ ಅಧ್ಯಕ್ಷಗಿರಿಗೆ ಹೈಕಮಾಂಡ್ ವತಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತು. ಶಶಿ ತರೂರ್ ಅವ್ರ ಮೇಲೆ ಒತ್ತಡವನ್ನ ಹೇರಿದ್ರು, ನೀವು ನಾಮಿನೇಷನ್ ವಾಪಸ್ ತಗೊಳ್ಳಿ, ಸ್ಪರ್ಧೆ ಬೇಡ, ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತೇಳಿ ಹೇಳಿದ್ರು ಕೂಡ ಶಶಿ ತರೂರ್ ಅದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರೀಕ್ಷೆಯಂತೆ ಗೆದ್ದು ಬಂದ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ದಿನಗಳಿಂದ ಶಶಿ ತರೂರ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ಒಂದ್ ಸ್ವಲ್ಪ ದೂರನೇ ಇಟ್ಟಿತ್ತು ಅಂತ ಹೇಳ್ಬಹುದು. ಅವರಿಗೆ ಲೋಕಸಭೆಗೆ ಟಿಕೆಟ್ ಅನ್ನು ಕೊಡ್ತು, ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಎಲ್ಲಿ ಕೂಡ ತಮ್ಮ ಹತ್ರ ಬಿಟ್ಕೊಳ್ಳಿಕ್ ಹೋಗ್ಲಿಲ್ಲ. ಆದ್ರೆ ಶಶಿ ತರೂರ್ ಅವರು ಇದ್ರ ಬಗ್ಗೆ ಅಷ್ಟೊಂದು ತಲೆಬಿಸಿ ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಈ ಶೀತಲ ಸಮರ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾನೆ ಇತ್ತು. ಈ ಶೀತಲ ಸಮರ ಇನ್ನೊಂದು ಹಂತಕ್ಕೆ ಹೋಗಿದ್ದು ಆಪರೇಷನ್ ಸಿಂಧೂರದ ನಂತರ ಶಶಿ ತರೂರ್ ಅವ್ರನ್ನ ಒಂದು ನಿಯೋಗದ ಮುಖ್ಯಸ್ಥನನ್ನಾಗಿ ಮಾಡಿ ಅವರನ್ನ ಅಮೆರಿಕ ಮತ್ತು ಇನ್ನು ಕೆಲವು ದೇಶಗಳಿಗೆ ಕಳಿಸ್ಕೊಟ್ರಲ್ಲ. ಆಗ ಕಾಂಗ್ರೆಸ್ ನಲ್ಲಿ ಶಶಿ ತರೂರ್ ಅವರ ಬಗ್ಗೆ ಅಸಮಾಧಾನ ಭುಗಿಲೆದ್ದಿತ್ತು ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲೇ ಶಶಿ ತರೂರ್ ಅವ್ರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಜನ ಮಾತಾಡ್ತಾ ಇದ್ರು ಶಶಿ ತರೂರ್ ಅವರು ಬಿಜೆಪಿಯನ್ನ ಸೇರ್ತಾರೆ ಅಂತೇಳಿ. ಆದ್ರೆ ಶಶಿ ತರೂರ್ ಆ ತರ ಎಲ್ಲಿಯೂ ಕೂಡ ಹೇಳಿಕೆಯನ್ನು ಕೊಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ನನಗೆ ಒಂದು ಗೌರವ ಸಿಕ್ಕಿದೆ, ನಮ್ಮ ದೇಶದ ಪರವಾಗಿ ಬೇರೆ ದೇಶಗಳಲ್ಲಿ ಹೋಗಿ ಮಾತಾಡ್ಲಿಕ್ಕೆ ನನಗೆ ಹೆಮ್ಮೆ ಇದೆ. ಹಾಗಾಗಿ ಪ್ರಧಾನಿಯವರು ನನ್ಗೆ ಕೊಟ್ಟಂತಹ ಈ ಒಂದು ಅವಕಾಶವನ್ನ ನಾನು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತೇನೆ ಅಂತೇಳಿ ಹೇಳಿ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬಂದ್ರು. ಇವರು ವಾಪಸ್ ಬಂದ್ಮೇಲೂ ಕೂಡ ಚಾನ್ಸ್ ಸಿಕ್ಕಾಗೆಲ್ಲ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾನೆ ಇದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶಶಿ ತರೂರ್ ಅವರು ಒಂದು ಲೇಖನವನ್ನ ಬರೆದ್ರು ಪತ್ರಿಕೆಗೆ. ಆ ಲೇಖನದಲ್ಲಿ ಮೋದಿಯನ್ನ ಬಹಳಷ್ಟು ಹೊಗಳಿದ್ರು. ಹಾಗೇನೆ ಮೋದಿ ನಮ್ಮ ದೇಶದ ಅಮೂಲ್ಯವಾದ ಆಸ್ತಿ ಅಂತೇಳಿ ಹೇಳಿ ಒಂದು ವಾಕ್ಯವನ್ನು ಕೂಡ ಸೇರಿಸಿದ್ರು. ಈ ಲೇಖನ ಪತ್ರಿಕೆಯಲ್ಲಿ ಪ್ರಕಟವಾದ ತಕ್ಷಣ ಕಾಂಗ್ರೆಸ್ ನಲ್ಲಿ ಶಶಿ ತರೂರ್ ಅವ್ರ ಬಗ್ಗೆ ಇದ್ದಂತ ಅಸಮಾಧಾನ ಈಗ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಶಿ ತರೂರ್ ಅವ್ರ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ, ನನಗೆ ಇಂಗ್ಲಿಷ್ ಸರಿಯಾಗಿ ಓದ್ಲಿಕ್ಕೆ ಬರಲ್ಲ, ಆದ್ರೆ ಶಶಿ ತರೂರ್ ಅವರಿಗೆ ಇಂಗ್ಲಿಷ್ ಮೇಲೆ ಒಂದು ಉತ್ತಮವಾದಂತಹ ಹಿಡಿತ ಇದೆ, ಆದ್ರಿಂದಾಗಿ ಅವರನ್ನ ನಾವು ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಗೆ ತಗೊಂಡ್ವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು, ನಾವು ಯಾವಾಗ್ಲೂ ದೇಶ ಫಸ್ಟ್ ಅಂತೇಳಿ ಹೇಳ್ತೇವೆ, ಆದ್ರೆ ಕೆಲವರು ಮೋದಿ ಫಸ್ಟ್ ಅಂತೇಳಿ ಹೇಳ್ತಾರೆ, ಅದಾದ ಮೇಲೆ ದೇಶ ಅಂತೇಳಿ ಹೇಳ್ತಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನೇರವಾಗಿ ಶಶಿ ತರೂರ್ ಅವ್ರನ್ನ ಗುರಿಯಾಗಿಟ್ಟುಕೊಂಡು ಕೊಟ್ಟಂತಹ ಹೇಳಿಕೆ. ಈ ಹೇಳಿಕೆ ಬಗ್ಗೆ ನಂದೊಂದು ಸಣ್ಣ ತಕರಾರು ಇದೆ, ಅದನ್ನ ನಂತರ ಹೇಳ್ತೇನೆ ನಾನು. ಈ ಹೇಳಿಕೆಗೆ ಶಶಿ ತರೂರ್ ಅವರು ತುಂಬಾ ಮಾರ್ಮಿಕವಾದಂತಹ ಉತ್ತರವನ್ನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ತರೂರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಒಂದು ಹಕ್ಕಿಯ ಚಿತ್ರವನ್ನ ಹಾಕಿದ್ದಾರೆ. ಹಾಗೆ ಈ ಲೈನ್ ಗಳನ್ನ ಅವ್ರು ಬರ್ಕೊಂಡಿದ್ದಾರೆ. ಆ ಲೈನ್ ಓದಿ ಹೇಳ್ತೇನೆ, ತುಂಬಾ ಚೆನ್ನಾಗಿದೆ ಲೈನ್. ಡೋಂಟ್ ಆಸ್ಕ್ ಪರ್ಮಿಷನ್ ಟು ಫ್ಲೈ, ದಿ ವಿಂಗ್ಸ್ ಆರ್ ಯುವರ್ಸ್ ಅಂಡ್ ದಿ ಸ್ಕೈ ಬಿಲಾಂಗ್ಸ್ ಟು ನೋ ಒನ್. ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಹಾರ್ಲಿಕ್ಕೆ ನೀನ್ ಯಾರ್ದು ಪರ್ಮಿಷನ್ ತಗೊಳ್ಬೇಕಾಗಿಲ್ಲ, ರೆಕ್ಕೆ ನಿನ್ನದ್ದು, ಹಾಗೇನೆ ಆಕಾಶ ಯಾರಿಗೂ ಸೇರಿದ್ದಲ್ಲ, ಆದ್ರಿಂದಾಗಿ ಸ್ವತಂತ್ರವಾಗಿ ಹಾರಾಡುವ ರೀತಿಯಲ್ಲಿ ಶಶಿ ತರೂರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದ್ರೆ ಶಶಿ ತರೂರ್ ಅವರು ಕೊಟ್ಟಿರುವಂತ ಉತ್ತರ ಇದೆಯಲ್ಲ ಆ ರೀತಿಯದ್ದಾಗಿದೆ. ಅಂದ್ರೆ ನನ್ನನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಬರಬೇಡಿ,
ನಿಮ್ಮ ಕೆಲಸವನ್ನ ನೀವು ನೋಡ್ಕೊಳ್ಳಿ, ನನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನಾನು ಇರ್ತೇನೆ ಅನ್ನುವ ರೀತಿಯಲ್ಲಿ ಶಶಿ ತರೂರ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆಗೆ ನನ್ನೊಂದು ಸಣ್ಣ ತಕರಾರು ಇದೆ ಅಂತ ಹೇಳಿದ್ನಲ್ಲ, ಆ ತಕರಾರು ಏನು ಅಂತ ನಾನು ಹೇಳ್ತೇನೆ. ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರುಗಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರನ್ನು ನಿಲ್ಲಿಸಿ ಪಕ್ಕದಲ್ಲಿ ಭಾರತ ದೇಶದ ಒಂದು ಭೂಪಟವನ್ನ ಇಟ್ರೆ ಇದೆರಡರಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಂತೇಳಿ ಕೇಳಿದ್ರೆ ಖರ್ಗೆ ಅವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬಹುದು? ಇದಕ್ಕೆ ಉತ್ತರವನ್ನ ದಯವಿಟ್ಟು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ನಾನು ಹೇಳಿದ್ರೆ ಅದು ನಾಟಕೀಯ ಅನಿಸ್ಬಹುದು, ಆದ್ರೆ ನಿಮ್ಗೆ ಏನ್ ಅನಿಸ್ತದೋ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಹಾಗೇನೆ ಈ ಸಂದರ್ಭದಲ್ಲಿ ಕಳೆದ ವರ್ಷ ಅನಿಸ್ತದೆ ರಾಜ್ಯಸಭಾ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಜಯರಾಮ್ ರಮೇಶ್ ಇವರೆಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಏನೋ ಒಂದು ವಿಷಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಭಾಧ್ಯಕ್ಷರಾಗಿದ್ದಂತಹ ಧನ್ಕರ್ ಅವರು ಏನೋ ಒಂದು ವಿಷಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ನೀವು ಜಯರಾಮ್ ರಮೇಶ್ ಅವರನ್ನು ನೋಡಿ ಕೆಲವೊಂದು ವಿಷಯಗಳನ್ನ ಕಲ್ತ್ಕೊಳ್ಬೇಕು ಅಂತ ಏನೋ ಒಂದು ಹೇಳಿದ್ರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ಧನ್ಕರ್ ಅವರಿಗೆ ಒಂದು ಉತ್ತರವನ್ನು ಕೊಟ್ಟರು. ಆ ಉತ್ತರ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಈ ಲೆವೆಲ್ ವರೆಗೆ ಬರ್ಲಿಕ್ಕೆ, ಅದೇ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕೂತ್ಕೊಳ್ಳಿಕ್ಕೆ ನನ್ನ ಪಕ್ಕದಲ್ಲಿದ್ದಾರಲ್ಲ ಸೋನಿಯಾ ಗಾಂಧಿ ಅವರು ಕಾರಣ ಹೊರತು ಜಯರಾಮ್ ರಮೇಶ್ ಅಥವಾ ಬೇರೆ ಯಾರು ಅಲ್ಲ ಅಂತೇಳಿ ಹೇಳಿದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, ಸೋನಿಯಾ ಗಾಂಧಿಯಿಂದಾಗಿ ನಾನು ಇಷ್ಟೆಲ್ಲ ಪಡೆದಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಸೋನಿಯಾ ಗಾಂಧಿ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯದಲ್ಲಿದ್ರು. ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ಗೆ ಹೋಗಿರೋದು ಕೂಡ ಇತ್ತೀಚೆಗೆ, ಅಂದ್ರೆ ಅಲ್ಲಿವರೆಗೂ ಕೂಡ ಅವರು ಕರ್ನಾಟಕ ರಾಜಕೀಯದಲ್ಲಿದ್ದರು. ಆದ್ರೆ ಸಿದ್ದರಾಮಯ್ಯನವರು ನಿಧಾನವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ರು. ಯಾಕಂದ್ರೆ ತನಗೆ ಇಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ನನ್ನ ಸಿಎಂ ಪೋಸ್ಟ್ಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಹುಟ್ಕೊಳ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ಟವರು ನಮ್ಮ ಸಿದ್ದರಾಮಯ್ಯನವರು. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಸೋನಿಯಾ ಗಾಂಧಿ ಅವರೇ ನನ್ಗೆಲ್ಲ, ಸೋನಿಯಾ ಗಾಂಧಿ ಅವರಿಂದಾಗೆ ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಹೇಳ್ಕೊಂಡು ನೇರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಇವರ ಮನಸ್ಥಿತಿ ಹೇಗಿದೆ ಅಂತೇಳಿ. ಇಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶ ಮೊದಲ ಅಥವಾ ಸೋನಿಯಾ ಗಾಂಧಿ ಅವರ ಕುಟುಂಬ ಮೊದಲ ಕೇಳಿದ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬಹುದು? ಇದಕ್ಕೆ ಉತ್ತರವನ್ನ ದಯವಿಟ್ಟು ನೀವೇ ಕೊಡಬೇಕು, ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಸ್ನೇಹಿತರೆ, ಇದು ಶಶಿ ತರೂರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ವಿಷಯ. ಹೌದು, ಶಶಿ ತರೂರ್ ಅವರು ಇಲ್ಲಿವರೆಗೂ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇನೆ, ನಾನು ಯಾವುದೇ ಪಕ್ಷಕ್ಕೆ ಹೋಗಿಲ್ಲ ಎನ್ನುವಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇವರು ಮೋದಿಯನ್ನು ಹೊಗಳೋದು ಅಥವಾ ಮೋದಿ ಅವರಿಗೆ ಕೊಟ್ಟಿರುವಂತಹ ಕೆಲಸವನ್ನ ಇವರು ಮಾಡೋದು ಇದ್ಯಾವುದನ್ನು ಕೂಡ ಅವರು ಒಪ್ಪಲ್ಲ. ಹಾಗಾಗಿ ಈ ಸಂಘರ್ಷ ನಡೀತಾ ಇದೆ. ಇದು ಇನ್ನು ಕೆಲವು ದಿನಗಳವರೆಗೆ ಕಂಟಿನ್ಯೂ ಆಗಬಹುದು. ನಂತರ ಮುಂದಿನ ದಿನಗಳಲ್ಲಿ ಶಶಿ ತರೂರ್ ಅವರನ್ನ ಪಾರ್ಟಿಯಿಂದ ಹೊರಗಡೆ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಕೇರಳದ ಚುನಾವಣೆ ಎದುರುಗಡೆ ಇದೆ, ಆದ್ರಿಂದಾಗಿ ಅಲ್ಲಿವರೆಗೂ ಕೂಡ ಸುಮ್ಮನೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಮುಂದೆ ಏನೆಲ್ಲ ನಡೀತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.